5ನೇ ತಾರೀಕು ನಮ್ಮ ಇಡೀ KGF ಕ್ಷೇತ್ರದಿಂದ ಧರಣಿ ಮಾಡಬೇಕು ಅಂತ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ದುರಾಡಳಿತ, ಈಗ ನಡೀತಾ ಇರೋಂತಹ ಅವ್ಯವಹಾರಗಳು ಅದೆಲ್ಲ ಖಂಡಿಸಿ ಈ ಮೊನ್ನೆ ಈಗ ಪೆನ್ಷನಲ್ಲಿ ಸುಮಾರು 14,000 ಅಷ್ಟು ಕಟ್ ಮಾಡಿದ್ದಾರೆ. ಅದನ್ನು ರೇಷನ್ ಕಾರ್ಡ್ಗಳಲ್ಲಿ 4,000 ಅಷ್ಟು ಕಡಿತ ಆಗಿದೆ. ಇವೆಲ್ಲವನ್ನೂ ನಾವು ಈ ಭೂ ಹಗರಣ ಆಗ್ತಾಯಿದೆ. ಅದು ಅಲ್ಲದೆ APMCದು ನಮ್ಮ ಈ ಕ್ಷೇತ್ರದ ವಿಕೋಟ ಹತ್ತಿರ ಇರುವಂತಹ ಕದ್ರಿಗಾನಿ ಕುಪ್ಪ ಸರ್ವೆ ನಂಬರಲ್ಲಿ ಮೊನ್ನೆ ಹೇಳ್ತಾಯಿದ್ರು ಒಬ್ಬ ನಮ್ಮ ಮಿತ್ರರು, ಈ ಥರ ನಾವು APMC ಮಾಡ್ತಾಯಿದ್ರೆ ನಮ್ಮ ಇವು ಮಾಜಿ ಶಾಸಕರು ಬಂದು ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಅಂತ. ಅದು ಆ APMCಯಲ್ಲಿ ಬೇಕಾದಷ್ಟು ಗ್ರಾನೈಟ್ ಎಲ್ಲ ಥರ ಸಿಕ್ಕಿತ್ತು. ಅದೆಲ್ಲನೂ ಆವಾಗ ಅಕ್ರಮ್ ಪಾಷಾ ಅಂತ ಯಾರು ನಮ್ಮ DC ಇದ್ದರು ಅವರು, ಅದರ ಜೊತೆಯಲ್ಲಿ ಇನ್ನೂ ಅವರ ಇಬ್ಬರು ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ಅದನ್ನು ಚೆನ್ನೈಗೆಲ್ಲ ಕಳಿಸ್ತಾಯಿದ್ರು. ಅದನ್ನು ಹೋಗಿ ನಾವೆಲ್ಲ ಹೋಗಿ ಗಲಾಟೆ ಮಾಡಿ ಆ ಕ್ಷೇತ್ರದೆಲ್ಲ ಕೂಡ ನಿಲ್ಲಿಸಿದ್ದೀವಿ. 4-5 ಟ್ರಿಪ್ಪೆಲ್ಲ ಹೋಗಿ ನಿಲ್ಲಿಸಿದ್ದೀವಿ. ಅವ್ರು ಮೊನ್ನೆ ಏನು ಹೇಳಿದ್ರು, ಏನೂ ಸಿಕ್ಕಿಲ್ಲ, ಇರೋ ಕಲ್ಲುಗಳೆಲ್ಲ ಹಾಕ್ಬಿಟ್ಟು ನಾವು ಮಣ್ಣು ಮುಚ್ಚಿಬಿಟ್ಟಿದ್ದೀವಿ, ಅಲ್ಲೆಲ್ಲ ಬರೀ ಕಲ್ಲುಗಳು ಸಿಗ್ತಾ ಇದೆ, ಯಾವ ಗ್ರಾನೈಟ್ ಸಿಕ್ಕಿಲ್ಲ. ಅದೆಲ್ಲ ಕೂಡ ನಾವು ಅದರ ಬಗ್ಗೆ ಕೂಡ ತಾಲೂಕು ಕಚೇರಿಗೆ ಹೋಗಿ ನಾವು ಅಲ್ಲಿ ಕೂಡ ಪ್ರತಿಭಟನೆ ಮಾಡಿ ಅವರಿಗೆಲ್ಲ ತಿಳಿಸಿದ್ದೀವಿ, ಈ ಥರ ನಡೀತಾ ಇದೆ. ಗ್ರಾನೈಟ್ ಅದು ಏನಿದೆ ಏನು ಅಂತ ಕೂಡ ನಾವು ಜಿಯೋಲಾಜಿಸ್ಟ್ ಅವರಿಂದ ತಂದು ಅದನ್ನೆಲ್ಲನೂ ನಾವು ಪರಿಶೀಲನೆಗೆಲ್ಲ ಕೊಟ್ಟಿದ್ವಿ. ಈಗ ಏನಂದರೆ ಇರೋದೆಲ್ಲ ಹೋದ್ಮೇಲೆ ಮತ್ತೆ ಏನು ಸಿಗುತ್ತೆ, ಇರೋವಾಗ ಅದನ್ನು ತಡೆದೆ ಆಮೇಲೆ ಹೋದರೆ ಏನು ಸಿಗುತ್ತೆ, ಏನು ಸಿಗುತ್ತೆ. ಆ ಥರ ಹಗರಣ ಮಾಡ್ತಿರೋದು. ಇಲ್ಲೇನಾಗಿದೆ, ಇದೇ ಸರ್ವೆ ನಂಬರಲ್ಲಿ ನಾಗಸೆಟ್ಟಳ್ಳಿ ಸರ್ವೆ ನಂಬರು 1ರಲ್ಲಿ ಈಗಿರೋ ಬ್ಲ್ಯಾಕ್ ಪ್ರೆಸಿಡೆಂಟ್ ಆದಂಥ ನಾಗರಾಜ್ ಅವರು, ಅವ್ರ ಫ್ಯಾಮಿಲಿಗೆ ಸುಮಾರು 1 ಎಕರೆನಲ್ಲಿ ಜಮೀನು, ಅದು ಬಂದು ಈಶ್ವರ ಮಾನ್ಯ ಇನಾಮತಿ ಜಮೀನು. ಅದು ನೋಡಿ ನಿಮ್ಗೆ ತೋರಿಸ್ತೀನಿ. ಇನಾಮತಿ ಜಮೀನು ಸರ್ವೆ ನಂಬರ್ 1. ಅದರಲ್ಲಿ ಹೆಚ್ಚು ಕಡಿಮೆ ಅವ್ರ ಫ್ಯಾಮಿಲಿ ಎಷ್ಟಿದಾರೋ, ಅವ್ರ ತಮ್ಮಂದರು ಬಾಮಂದರು ಇವರಿಗೆಲ್ಲನೂ ಬೇಕಾದಷ್ಟು ಎಷ್ಟು ಸುಮಾರಾಗಿ 1 ಎಕರೆನಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅದನ್ನು ನಾವು ಈಗ DC ಆಲ್ರೆಡಿ ನಾವು ಈಗ ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಇದನ್ನು ಎನ್ಕ್ವೈರಿ ಮಾಡೋಕ್ಕೆ ನಾವು ಕೊಡ್ತಾ ಇದ್ದೀವಿ. ಆ ಥರ ಮಾಡ್ತಾ ಇರೋದು ಅವರು. ಇನ್ನೊಬ್ಬರ ಮೇಲೆ ಅವರು ಹಂಗೆ ಮಾಡಿದರೆ ಆ ಮಾಡಿ ಅಂತ ಹೇಳಿದರೆ, ಈಗ ಇರೋದನ್ನು ಏನಾದರೂ ಕರೆಕ್ಟಾಗಿ ಏನು ನಿಜವಾಗಿದ್ದರೆ ಅದು ಯಾರಾದರೂ ಆಗಲಿ, ನಾನು ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದೆ, ಅವರು ಶಾಸಕರೇ ಆಗಲಿ ಮಾಜಿ ಶಾಸಕರಾಗಲಿ ಯಾರಾದರೂ ತಪ್ಪು ಮಾಡಿದರೆ ತಪ್ಪೇ. ಆ ತಪ್ಪನ್ನು ಅವರು ಯಾರಾದರೂ ಆಗಲಿ ಅವ್ರು ಶಿಕ್ಷೆ ಆಗಲೇಬೇಕು. ಇಲ್ಲ ಸರ್ಕಾರಕ್ಕೆ ಅವ್ರು ತೊಗೊಂಡಿದ್ರೆ ಆ ಜಮೀನನ್ನು ಬೇಕಾದ್ರೆ ಸರ್ಕಾರ ತೊಗೋಬೋದು. ಅದ್ರ ಬಗ್ಗೆ ಯಾರೂ ಇಲ್ಲಿ ಇದೇಳಲಿಲ್ಲ. ಯಾಕಂದರೆ ಈಗ ಅವ್ರು ಮಾಡೋದ್ರಲ್ಲಿ ಯಾವುದೆಲ್ಲ ಮುಚ್ಚಿಟ್ಕೊಳ್ಳೋದು. ಈಗ ಯಾಕೆ ಹೇಳ್ಬಾರ್ದಾಗಿತ್ತು, ಈ ಥರ ನಾವು ರೇಷನ್ ಕಾರ್ಡ್ ಇಷ್ಟು ಕಟ್ ಮಾಡಿದ್ದೀವಿ, ಇಷ್ಟು ಪ್ರಾಬ್ಲಮ್ ಆಗಿದೆ, ಜನಕ್ಕೆ ಬಂದು ಹೇಳ್ಬೋದಾಗಿತ್ತಲ್ಲ, ಈ ಥರ ಆಗಿದೆ, ಇಲ್ಲ ನಾವು ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಶಾಸಕರು ಬಂದು ಹೇಳ್ಬೋದಾಗಿತ್ತು, ಇಲ್ಲ ಇವರೆಲ್ಲ ಬಂದು ಹೇಳ್ಬೋದಾಗಿತ್ತು. ಯಾರು ಹೇಳಿಲ್ವಲ್ಲ. ಅದಿಲ್ಲ. ಈಗ ನೀವೇ ಇದ್ಕೊಂಡು ನೀವು ಇಷ್ಟೆಲ್ಲ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿ ನೀವು ಇದ್ಕೊಂಡು ನೀವು ಹೋಗಿ ನಿಮ್ಮ ಸ್ವಂತವ್ರಿಗೆ ನೀವು ಮನೆಗಳು ಕಟ್ಕೊಂಡು ನೀವು ಇದ್ದೀರಲ್ಲ, ಅದು ಯಾವುದೋ ದೇವಸ್ಥಾನ ಇನಾಮತಿ ಸರ್ವೆ ನಂಬರ್ 1. ಬೇಕಾದರೆ ನೀವು ನೋಡ್ಬೋದು. ಈಗ ಶಂಕಲ್ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೋಗಿದೆ ಅಂತ. 2 ಎಕರೆ 31 ಗುಂಟೆನಲ್ಲಿ ಅಷ್ಟೆಲ್ಲ ನೀವು ಮಾಡಿದರೆ ಎಲ್ಲ ಸರಿ ಇರುತ್ತೆ. ಬೇರೆಯವರೇನಾದರೂ ಅದು ಸರಿ ಇಲ್ಲದವರೇ ಕೂಡ ಕರೆಕ್ಟಾಗಿ ಮಾಡಿದ್ರೆ ಅದನ್ನು ತೆಗೆದು ಹಗರಣಕ್ಕೆ ಹಾಕೋದಾ? ಈಗ 525 ಎಕರೆ ಅಂದರು, ಎಲ್ಲಿ ಬಂತು 525 ಎಕರೆ? ಯಾರು ಮಾಡಿದರು? ಅವರೇನೋ ಮಾಡ್ಕೊಂಡಿದ್ರ? ರಾಮಕ್ಕ ಅವರ ಸಹಿಯನ್ನು ಅವರೇ ಅಧಿಕಾರಿಗಳು ಮಾಡಿ 15 ಜನ ಅಧಿಕಾರಿಗಳೀಗ ಸಸ್ಪೆಂಡ್ ಆಗಿದ್ದಾರೆ. ನಿಮಗೆ ಗೊತ್ತಲ್ಲ ಏನಾಗಿದೆ ಏನು ಅಂತ. ಈ ಥರ ಎಲ್ಲ ಮಾಡ್ತಾ ಇರೋ ವಿಚಾರದಲ್ಲಿ ಇನ್ನೊಬ್ಬರ ಮೇಲೆ ಸುಮ್ಮನೆ ಯಾವುದೋ ಒಂದು, ಈಗ ನಾವು ಬರಬೇಕು ಪ್ರೆಸ್ ಹತ್ರ ಏನೋ ಒಂದು ಹೇಳ್ಬಿಡ್ಬೇಕು, ನಿಮ್ಮ ಹತ್ರ ಹೇಳ್ಬಿಟ್ರೆ ಏನೋ ಆಯಿತು ಏನೋ ಒಂದು ಹೇಳ್ಬೇಡ ಅನ್ನೋ ಉದ್ದೇಶ. ಇದು ನಾವು ಆ ಥರ ಮಾಡೋಕ್ಕೆ ಹೋಗಲ್ಲ. ನಮಗೆ ಏನು ಅನ್ಯಾಯ ಆಗಿದೆ, ಜನರಿಗೆ ಏನು ಅನ್ಯಾಯ ಆಗಿದೆ, ಜನರಿಗೆ ಏನು ತೊಂದರೆಗಳಾಗ್ತಾಯಿದೆ, ಸಾರ್ವಜನಿಕರಿಗೆ ಒಂದು ಅಧಿಕಾರದಲ್ಲಿದ್ದಾಗ ಒಂದು ಸರ್ಕಾರ ಆಗಲಿ MLA ಆಗಲಿ ಯಾರಾದರೂ ಆಗಲಿ ಅವರಿದ್ದಾಗ ನಮ್ಮ ಕೈಯಲ್ಲಾದಷ್ಟು ಮಾಡಬೇಕು. ನಾವು ಅದು ಏನು ಮಾಡ್ತೀವೋ ಅದನ್ನು ಮಾಡಿದಾಗಲೇ ಜನ ನಮ್ಮ ಮೆಚ್ಕೊಳ್ಳೋದು, ನಮ್ಗೆ ಇದು ಮಾಡೋದು. ಈಗ ನಾವು ಸುಮ್ಮನೆ ಹಗರಣಗಳು ತೆಗೆದು ಹಾಕಿದರೆ ನಮಗೂ ಗೊತ್ತು, ನಮಗೂ ಬೇಕಾದಷ್ಟಿದೆ ಹಾಕೋಕ್ಕೆ. ಒಂದಲ್ಲ ಎರಡಲ್ಲ. ಕಾಂಗ್ರೆಸ್ ಸರ್ಕಾರ ಏನೇನು ಮಾಡುತ್ತೆ, ಏನು ಮಾಡಿದೆ, ಎಷ್ಟು ಹಗರಣಗಳಿದೆ. ನಮ್ಮ ಲೋಕಲಲ್ಲೇ ಇರುವಂಥ ಹಗರಣ ಬೇಕಾದ್ರೆ ತೆಗೆದು ಹಾಕುವಷ್ಟು ಇದೆ. ನಾವೇನು ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ. ನೀವು ಸುಮ್ಮನೆ ಈ ಥರ ಇಲ್ಲದೆ ಸಲ್ಲದೆ ಇರೋದೆಲ್ಲ ಮಾಡ್ತಾಯಿದ್ರೆ ನಿಮ್ಮ ಅದನ್ನು ಅನುಭವಿಸ್ತೀರಾ ನೀವು. ಯಾಕಂದರೆ ಈಗ ಯಾವುದೋ 1-2 ಇಲ್ಲದೆ ಇರೋದನ್ನು ನೀವು ತೋರಿಸಿದ್ದೀರ, ನಾವು ಇರೋದನ್ನು ತೋರಿಸ್ತಾ ಇದ್ದೀವಿ. ಈಗ ನೋಡಿ, ನೀವು ಪ್ರೆಸ್ ಅವ್ರು ನಿಮಗೆ ಈಗಲೂ ನಾನು ಈಗ ತೋರಿಸ್ತೀನಿ. ಇದು ನೋಡಿ, ನೀವು ಇದು ಸರ್ವೆ ನಂಬರು 1ರಲ್ಲಿ ನಾಗಸೆಟ್ಟಳ್ಳಿ ಸರ್ವೆ ನಂಬರ್ 1ರಲ್ಲಿ ಅದು 2 ಎಕರೆ 30 ಅಂದ್ಬಿಟ್ಟು ಯಾಕೆ ಬರುತ್ತೆ ನೋಡಿ, ಹೆಂಗೆ ಬರುತ್ತೆ? ಇನಾಮತಿ ಜಮೀನು, ದೇವಸ್ಥಾನ ಇನಾಮತಿಯಲ್ಲಿ ಕಟ್ಕೋಬೋದಾ ಮನೆಗಳು? ಯಾರಾದರೂ ಸ್ಯಾಂಕ್ಷನ್ ಮಾಡ್ತಾರಾ? ಮಾಡೋಕ್ಕಾಗತ್ತಾ?
ಅಂಥದ್ದೆಲ್ಲ ಮಾಡ್ತಾರೋದು ನೀವು. ಅದನ್ನು ತೊಗೊಂಡು ಹೋಗ್ಬಿಟ್ಟಿದ್ದೆ ಮನೆ ತಹಸೀಲ್ದಾರ್ ಕೊಟ್ಟಿದ್ದೀರಾ, ಡಿ ಸಿ ಕೊಟ್ಟಿದ್ದೀರಾ, ಈ ಥರ ಅಂತ ಮಾಡಲಿ. ಅವ್ರು ಬರಬೇಕು, ಯಾಕಂದರೆ ಇದು ಗೊತ್ತಾಗಬೇಕು. ತಹಸೀಲ್ದಾರ್ ಅಧಿಕಾರಿಗಳಿಗೂ ಗೊತ್ತಾಗಬೇಕು ಯಾರು ಮಾಡಿರೋದು. ಒಬ್ಬ ಅಧಿಕಾರಿ ತಾನೇ ಮಾಡ್ತಾನೆ, ತಹಸೀಲ್ದಾರ್ ಆಗಲಿ ಡಿ ಸಿ ಆಗಲಿ. ಇದು ಏನಾದರೂ ಮಂಜೂರು ಮಾಡಬೇಕಂದ್ರೆ ಯಾರು ಮಾಡಬೇಕು? ತಹಸೀಲ್ದಾರ್ ಮಾಡಿರಬೇಕು. ಈಗ ಅವ್ರಿಗೂ ಅಷ್ಟೇ ಇನಾಮತಿ ಜಮೀನೇ ಇರಬೇಕು. ಆ ಇನಾಮತಿ ಜಮೀನು ಈಗ ಒಬ್ಬ ಎಸ್ ಸಿ ಇನಾಮತಿ ಜಮೀನು ಎಸ್ ಸಿ ಮಾಡ್ಕೋಬಾರ್ದು. ಅದೇ ಈಗ ಇದು ಜನರಲ್ ಇನಾಮತಿದ್ರೆ ನೀವು ಹೆಂಗೆ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳೋಕೆ ಅಧಿಕಾರ ಇದೆಯಾ? ಎಸ್ ಸಿ ತೊಗೋಬೋದು, ಎಸ್ ಸಿ ಜಮೀನನ್ನು ಎಸ್ ಸಿ ತೊಗೋಬೋದು, ಅದೇನು ತಪ್ಪೇನಿಲ್ಲ. ಅದೇ ಇಲ್ಲದೆ ಎಸ್ ಸಿ ಜಮೀನನ್ನು ಜನರಲ್ ತೊಗೋಬಾರ್ದು. ಕಾನೂನಲ್ಲಿ ಇರೋದು ಆ ರೀತಿ. ಅಂಥದ್ದೆಲ್ಲ ಇದೆ. ಅವೆಲ್ಲ ಏನು ಯೋಚನೆ ಮಾಡಲಿಲ್ಲ ನೀವು. ಏನೋ ಇತ್ತು ನಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ಹೇಳ್ಬಿಟ್ರು. ಇದಕ್ಕೇನು ಏನು ಈಗ ಈ ಅಧ್ಯಕ್ಷರು ಏನಂತ ಆನ್ಸರ್ ಕೊಡ್ತಾರೆ? ಕೊಳ್ಳಿ ಏನು ನಾವೇನು ಮಾಡಿದ್ದೀವಿ, ಯಾಕೆ ನಾವು ಮನೆ ಕಟ್ಕೊಂಡಿಲ್ಲ, ಅದು ಇನಾಮತಿ ಹೌದಾ ಅಲ್ವಾ ಅಂತ. ದೇವಸ್ಥಾನ ಇನಾಮತಿನಲ್ಲಿ ದೇವಸ್ಥಾನ ಕೊಡಬೇಕು. ಅದು ಎಷ್ಟಾದರೂ ಇರಲಿ, 1 ಎಕರೆ ಇರಲಿ, 2 ಎಕರೆ ಇರಲಿ, 10 ಎಕರೆ ಇರಲಿ. ಈಗಿರೋ ಕಾನೂನು ಪ್ರಕಾರ ಏನು ದೇವಸ್ಥಾನ ಹೆಸರಿದೆ, ದೇವಸ್ಥಾನದ್ದೇ. ದೇವಸ್ಥಾನದ ಹೆಸರು ಬಿಟ್ಟು ಬೇರೆ ನಿಮಗೆ ಮಂಜೂರಾಗಿದೆ, ನಿಮಗೇನಾದರೂ ಮಂಜೂರಾಗಿ ನಿಮ್ಮ ಪಾಣಿನಲ್ಲಿ ನಿಮ್ಮ ಹೆಸರು ಬಂದರೆ ನೀವು ಕಟ್ಕೋಬೋದು. ಈಗ ಅರ್ಚಕರಿಗೆ ಏನು ಮಾಡ್ತಾರೆ ಅಂದರೆ ದೇವಸ್ಥಾನ ಇನಾಮತಿ ಅಂತ ಫಸ್ಟು ಸ್ಟಾರ್ಟ್ ಮಾಡ್ತಾರೆ. ಮಾಡಿದಾಗ ಆ ಇನಾಮತಿ ಜಮೀನೆಲ್ಲ ಅವ್ರ ಅರ್ಚಕರು ಯಾರು ಇರ್ತಾರೋ ಅವರು ಅನುಭವದಲ್ಲಿದ್ದಾಗ ಅವ್ರು ಕೊಟ್ಟಿರ್ತಾರೆ ಹೆಸರು, ಅದು ಅವ್ರದ್ದಾಗತ್ತೆ. ಅದೇ ಬಿಟ್ಟು ದೇವಸ್ಥಾನದ ಹೆಸರಿದ್ದಾಗ ಅದು ದೇವಸ್ಥಾನದ್ದೇ. ಅದು ಯಾವಾಗಲೂ ಅಷ್ಟೇ, ಅದು ಕಾನೂನಲ್ಲಿ ಇರೋದು ಅದೇ ಥರನೇ. ನೀವೇನೇನಿದೆ ದೇವಸ್ಥಾನ ಇನಾಮತಿನಲ್ಲೇ ನೀವು ಈಗ ಕಟ್ಕೊಂಡು ಇನ್ನೊಬ್ಬರ ಮೇಲೆ ಹೇಳ್ಬೇಕು ಅಂದರೆ ನಾವಿಲ್ಲಿ ಸರಿಯಾಗಿ ಹೋಗ್ಬೇಕು. ನಾವು ಹೋಗ್ತಾರ ದಾರಿ ಕರೆಕ್ಟಾಗಿದೆಯಾ? ನಾವು ಇನ್ನೊಬ್ಬರ ಮೇಲೆ ಏನಾದರೂ ಹೇಳ್ಬೋದು. ಅದನ್ನು ತಿಳ್ಕೋಬೇಕು ಅಷ್ಟೇ. ನಮ್ಮ ಈ ಕಾಂಗ್ರೆಸ್ ಮಿತ್ರರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲದೆ ಸಲ್ದಿರೋದೆಲ್ಲ ತೆಗೆದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾಳೆ 5ನೇ ತಾರೀಕು ಬೃಹತ್ವಾಗಿ ನಾವು, ಯಾಕೆಂದರೆ ಇಡೀ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುರಾಜಮಲ್ ಸರ್ಕಲಿಂದ ತಾಲೂಕು ಆಫೀಸ್ಗೆ ಮುದ್ದೆ ಹಾಕಿ ಅವರಿಗೆ ನಮಗೆ ಇಲ್ಲಿ ನಡೆದಿರೋ ಅನ್ಯಾಯಗಳೆಲ್ಲ ಅವ್ರಿಗೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಸರಿ ಮಾಡ್ತಾರಾ ಇಲ್ವಾ ಅಂತ ನೋಡಿ. ಇಲ್ಲ ಅಂದರೆ ಮತ್ತೆ ನಾವು ಡಿ ಸಿ ಆಫೀಸ್ಗೆ ಹೋಗ್ತೀವಿ. ಮತ್ತೆ ಅಲ್ಲಿನೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಏನು ಮಾಡಬೇಕು ಅಂತ ನಾವೆಲ್ಲನೂ ಒಂದು ರೂಟ್ ಮ್ಯಾಪ್ ಇದೆ ನಮ್ಮ ಹತ್ರ, ಆ ಥರ ಮಾಡಲೇ ಮಾಡ್ತೀವಿ. ಯಾಕಂದರೆ ಅದೆಲ್ಲನೂ ಮಾಡದೇ ಇದ್ದರೆ ಇವ್ರು ಎಚ್ಚೆತ್ಕೊಳ್ಳಲ್ಲ. ಇವರಿಂದ ಅನ್ಯಾಯ ನಡೀತಾನೆ ಇದೆ. ನಾವು ಕೂಡ 3 ವರ್ಷ ಸುಮ್ಮನೆ ಯಾಕಿದ್ದೀವಿ ಅಂದರೆ ಮಾಡೋರು ಏನಂದರೆ ಮೊನ್ನೆ ಕೂಡ ಅಂದ್ಬಿಟ್ರು ನಾವು APMC ಮಾಡ್ತಾ ಇದ್ದರೆ ನಮ್ಗೆ ಅಡ್ಡ ಬಂದರು ಅಂತ. ಈಗ ಅಡ್ಡ ಬಂದಿರೋದು ಯಾಕೆ ಬಂದರು ಅಡ್ಡ ಅದು ಕೇಳಿಲ್ವಲ್ಲ. ಒಬ್ಬ ಅಧಿಕಾರಿ ನೀವೇನು ಮಾಡ್ತಾ ಇದ್ದೀರಾ? ಈಗಿನ ನಾವು ಯಾಕೆ ತೆಗಿಬೇಕಾಗಿತ್ತು? ದೇವಸ್ಥಾನದಿಂದ ಬಂದಾಗ ಯಾಕೆ ತೆಗಿಬೇಕಾಗಿತ್ತು? ನೀವು ತೆಗೆದಿದ್ದೀರಾ, ನೀವು ಅನ್ಯಾಯ ಮಾಡ್ತಾ ಇರೋದು, ನಾವೆಲ್ಲ ಅನ್ಯಾಯ ಮಾಡ್ತಾ ಇರೋದು. ಅದಕ್ಕೋಸ್ಕರ ಏನಂದರೆ ನೀವು ಯಾವುದು ನ್ಯಾಯಬದ್ಧವಾಗಿದೆಯೋ ಮಾಡಿ, ಬೇಡ ಅಂತ ಯಾರೂ ಹೇಳಲ್ಲ. ನಾವು ಎಲ್ಲರೂ ಅಷ್ಟೇ, ನೀವು ಅಷ್ಟೇ ಸಾರ್ವಜನಿಕರಿಗೆ ಒಳ್ಳೇದು ಮಾಡೋಕ್ಕೆ ಬರಬೇಕಾದ್ರು ನಾವು ಅಷ್ಟೇ, ನಾವು ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು. ನಿಮ್ಮಲ್ಲಿ ಏನೇನು ಬರುತ್ತೋ, ಏನು ತಪ್ಪುಗಳಿದೆ ಎಲ್ಲನೂ ನಾವು ಪಟ್ಟಿ ಮಾಡ್ತಾನೆ ಇದ್ದೀವಿ, ಮಾಡ್ತಾನೂ ಇರ್ತೀವಿ. ಆಯಿತಾ? ಸುಮ್ಮನೆ ಒಬ್ಬರ ಮೇಲೆ ಗುಬೆ ಕೊಡಿಸೋದು, ಒಬ್ಬರ ಮೇಲೆ ಸುಳ್ಳು ಆರೋಪ ಮಾಡೋದು ಇವೆಲ್ಲ ಸರಿಯಲ್ಲ ಅಂತ ಅವ್ರು ತಿಳ್ಕೋಬೇಕು ಅಂತ ತಮ್ಮೆಲ್ಲರ ಮಾಧ್ಯಮದ ಪರವಾಗಿ ನಾನು ಹೇಳ್ತೀನಿ ಅವರಿಗೆ. 4,000 ರೇಷನ್ ಕಾರ್ಡ್ಸು ಕ್ಯಾನ್ಸಲ್ ಮಾಡಿದ್ವಿ. 4,000 ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಟೋಟಲ್ 4 ಜನ ಹಾಕಿದ್ರೆ ಕೂಡ ನಿಮ್ಗೆ 16,000 ಆಯಿತು. 16,000 ಜನಕ್ಕೆ ಬಾಯಲ್ಲಿ ಮುಂದಾಗ್ದಂಗೆ ಆಯ್ತಲ್ಲ. ಯಾಕೆ ಅದಲ್ದಿರ 14,000 ಜನಕ್ಕೆ 16,000 ಜನಕ್ಕೆ ರೇಷನ್ ಕಾರ್ಡು ಇಷ್ಟ ಆಗ್ತದೆ. 14,000 ಜನಕ್ಕೆ ರೇಷನ್ ಕಾರ್ಡ್ ಇಷ್ಟ ಆಗಿದ್ರೆ ಅವ್ರವ್ರಿಗೂ ಏನು ಮಾಡೋದು ತಿನ್ನೋದಕ್ಕೆ? ಅದು ಹೇಳ್ತೀರ ಅವ್ರು ಪಿಂಚಣಿ ಬರ್ತಾಯಿದ್ರು 16,000 ಜನಕ್ಕೆ, ಅದನ್ನು ಪಿಂಚಣಿ ಕಟ್ ಮಾಡಿದ್ದೀರ. ಯಾಕಂದರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಇದೆ, ಅದೇನೋ ನೆಪಗಳು ಹೇಳಿ ನೀವು 5 ಗ್ಯಾರಂಟಿಗಳನ್ನ ಅವ್ರು ಕೊಡ್ತೀರ ಮಾಡೋದಕ್ಕೆ ಇದು ಮಾಡಿರೋದು ನೀವು ಅಲ್ವ? ಯಾಕೆ ಇಷ್ಟು ದಿನದಿಂದ ಮಾಡಿಲ್ಲ ನೀವು? ಎಲೆಕ್ಷನ್ ಹತ್ರ ಬರುತ್ತೆ, ಇವಾಗೇನು ಆಗೋಯ್ತು ನಮ್ಗೆ ಫೀಲ್ಡು, ಇನ್ನು ಇವರು ನಮಗೇನು ಬೇಕಾಗಿಲ್ಲ ಅಂದ್ಬಿಟ್ಟೆ ಇನ್ನು ಜನಗಳು ಬೇಡ ಇವರು ಅಂದ್ಬಿಟ್ಟಿದ್ದನ್ನು ಈ ಥರ ಮಾಡ್ತಾ ಇದ್ದೀರಾ ಏನಂತ ಗೊತ್ತಿಲ್ಲ. ಒಬ್ಬೊಬ್ಬರು ಬಂದು ಪಿಂಚಿನ್ ತಗೊಂಡೋಗೋರಿಗೆ ಮಾತ್ರ ಇಲ್ಲ ಅದಿಲ್ಲ ಅಂತ ತುಂಬ ಸಾವಿರಾರು ಜನ ಬಂದು ತಹಸೀಲ್ದಾರ್ ಆಫೀಸಲ್ಲಿ ಸುತ್ತಾ ಇದೆ. ಅದು ವಯಸ್ಸಾದವರು. ಅದು ಕೇಳಿದ್ರೆ ಏನಂತ ಹೇಳ್ತೀರಾ? ಅವ್ರ ಮಕ್ಕಳು 15,000 ಸಂಪಾದಿಸ್ತಾರೆ, ಆ ರೇಷನ್ ಕಾರ್ಡ್ ಇರೋರು 10,000 ಸಂಪಾದಿಸ್ತಾರೆ, ಅದು ಅವ್ರಿಗೆ ಎಲ್ಲೋ ಹೋಗುತ್ತೆ ಅಂತಾರೆ. ಯಾಕೆ ಅವ್ರ ಮಾತ್ರ ಕಿತ್ತಾಕಿ ಓಲ್ಡ್ ಪೆನ್ಷನ್ ಅವ್ರು ಕೊಡ್ರಿ, ರೇಷನ್ ಕಾರ್ಡ್ ತಂದೆ ತಾಯಿ ಇರ್ತಲ್ಲ ಅವ್ರು ಕೊಡ್ರಿ, ನೀವು ರೇಷನ್ ಕಾರ್ಡ್ ಹಾಕಿ ಮಕ್ಕಳಿಗೆ ಕಿತ್ತಾಕ್ರಿ. ಇವಾಗ ಒಬ್ಬರಿಗೆ 5 kg ಕೊಡೋಂಗಿದ್ರೆ ಅದು 4 ಜನ ಇದ್ದರೆ 20 kg ಕೊಡ್ತಾ ಇದ್ರಿ. ಅಟ್ಲೀಸ್ಟ್ 10 kgನ ಕೊಡ್ರಿ ಅವ್ರಿಗೆ. ಪಾಪ ತಂದೆ ತಾಯಿ ಮಕ್ಕಳನ್ನ ಯಾರು ನೋಡ್ಕೊತಾ ಇದ್ದಾರೆ ಇವಾಗ ಅಲ್ವಾ? ಇದೆಲ್ಲ ಯೋಚನೆ ಮಾಡಿದ್ರೇ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರಿ. ಇವತ್ತೊಂದು ಯಾವುದು ಪ್ರೆಸ್ ಮೀಟ್ ಇಕ್ಕಿದ್ದೀರಾ, ಯಾರೋ ಅಲ್ಲಿಂದ ಬರ್ತಾರೆ, ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ ಅಂದ್ಬಿಟ್ಟಿದ್ದೆ ಎಲ್ಲ ಮಾಡಿ ಜನರು ಬಯಲು ಮುನ್ನಾಗ್ತಾ ಇದೆ. ಇವತ್ತೆಷ್ಟು ಜನ ಬಾಧೆ ಬೀಳ್ತಾ ಇದ್ದಾರೆ, ಪಿಂಚಣಿ ಇಲ್ದಿರಾ, ರೇಷನ್ ಕಾರ್ಡ್ ಇಲ್ದಿರಾ. ಇನ್ನೊಂದೇನೆಂದರೆ 5 ಗ್ಯಾರಂಟಿಗೆ ಬೇಕಾಗಿರೋದೇ ರೇಷನ್ ಕಾರ್ಡ್, ಅದನ್ನೇ ಕಿತ್ತಾಕಿದ್ದೀರಾ. ಯಾಕಂದರೆ ನಿಮಗೆ ಬರ್ತಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ನೀವು ನೆಕ್ಸ್ಟ್ ಬರಲ್ಲ ಅಂತ ಗೊತ್ತಿದೆ ಇವರಿಗೆ.
ಕಾಂಗ್ರೆಸ್ ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಬರೋಣಂತ ಅವ್ರಿಗೆ ಪಕ್ಕಾ ಹೋಗಿದೆ. ಆದ್ದರಿಂದ ಇವು ಏನೋ ಮಾಡಿ 1-2 ವರ್ಷ ಇರೋದ್ರಲ್ಲಿ ಇವರ ರೇಷನ್ ಕಾರ್ಡ್ ಎಲ್ಲ ಕಟ್ ಮಾಡಿಬಿಟ್ಟು ಆ 5 ಸ್ಕೀಮ್ನ ಕಟ್ ಮಾಡಬೇಕು ಇವರು. ಅದರಿಂದ ಯಾಕೆಂದರೆ ನಮ್ಮ ರೂಪಕಲಾ ಶಶಿಧರ್ ಅವ್ರ ತಂದೆನೇ ಅಲ್ವಾ ಫುಡ್ ಇನ್ಸ್ಪೆಕ್ಟರ್, ಅವ್ರಿಗೆ ಮಾಡ್ಬೋದಲ್ಲ ಫುಡ್ ಮಿನಿಸ್ಟರ್ ಅವರೇ ಅಲ್ವಾ. ಬೇಡ ಅವ್ರಿಗೆ 4 ಜನ ಇರೋರಿಗೆ ಇಬ್ಬರು ಕಿತ್ತಾಕಿ ಇಬ್ಬರು ಕೊಡ್ರಿ. ಅದು ಬಿಟ್ಬಿಟ್ಟು ನೀವು ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡಿಬಿಟ್ರೆ ಅವ್ರೇನು ತಿನ್ನಬೇಕು? ಇವಾಗ ನಮ್ಮ ಜನಗಳು ಬಂದು ಯಾಕೆ ನೀವು ಕೇಳ್ತಾ ಇಲ್ಲ ಅಂತ ನಮ್ಗೆ ಪ್ರಶ್ನೆ ಮಾಡ್ತಾರೆ. ನಾವು ಯಾವುದಿದು ಪ್ರೆಸ್ ಮೀಟ್ ಇಕ್ಕಿಲ್ಲ, ಈಗ ನಾವು ಈ ಥರ ಮಾಡಿದ್ದು ಏನು ಇಕ್ಕಿಲ್ಲ. ಯಾಕಂದರೆ ಜನಗಳು ಅಪೇಕ್ಷೆ ಮೇಲೆ ನಾವು ಇದು ಪ್ರೆಸ್ ಮೀಟ್ ಇಕ್ತಾ ಇರೋದು, ಧರಣಿ ಮಾಡ್ತಾ ಇರೋದು. ಯಾಕಂದರೆ ಯಾರು ಕೇಳೋರಿಲ್ಲ KGF ಅಲ್ಲಿ ಏನು ಮಾಡಿದ್ರು ಕೇಳಲ್ಲ ಅವ್ರನ್ನ ಅಂತ. ಎಲ್ಲಿ ನೋಡು ಕಾಮಗಾರಿ ಒಂದು ಟೆಂಡರ್ ಬಿಡೋಂಗಿಲ್ಲ. ನೋಡಿ, ನೀವು ಮುನ್ಸಿಪಾಲ್ಟಿ ಮೇಲೆ ಏನು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ಒಂದು ಟೆಂಡರ್ ಇಲ್ಲ, ಏನಿಲ್ಲ, ಹಂಗೆ ಕಟ್ತಾ ಇದ್ದಾರೆ. ಇದೆಲ್ಲ ಯಾರು ಕೇಳೋರಿಲ್ವಾ? 60 ಎಕರೆ ಯಾರೋ ಶ್ರೀನಿವಾಸಪುರದವ್ರು ಯಾರೋ ಅವ್ರು 60 ಎಕರೆನಲ್ಲಿ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ಯಾಕೆ KGF ಯಾರು ಬಡವರಿಲ್ವಾ? ಆ್ಯಕ್ಚುಲಿ ಕೊಡಬೇಕಾದ್ರೆ ಯಾರಿಗೆ ಸರ್ವಿಸ್ ಮ್ಯಾನ್ಗೆ, ಅನಾಥರಿಗೆ, ಏನು ಜಾಗ ಏನು ಇಲ್ದಿರೋರು ಕೊಡಬೇಕು. ಅವರು ಎಲ್ಲ ಇರೋರಿಗೆ ನೀವು 60 ಎಕರೆ ನೀವು ಕೊಟ್ಬಿಟ್ರೆ KGF ಏನು ಮಾಡೋದು? ಅದು ಕೊಡಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇದೆ. ಅವರು ಇದೇ ತಾಲೂಕಲ್ಲಿ ಇರಬೇಕು, ಅವ್ರು ಇದೇ ತಾಲೂಕಲ್ಲಿ ಕೆಲಸ ಮಾಡಿರಬೇಕು, ಅವರು ಅಲ್ಲಿ ವ್ಯವಸಾಯ ಮಾಡಿರಬೇಕು. ಅವರು ಅದೇನಿಲ್ಲದೆ ಶ್ರೀನಿವಾಸಪುರ ತಗೊಂಡು ಕೊಟ್ಬಿಟ್ಟು 60 ಎಕರೆ ಕೇಳಿದ್ರೆ ಅವ್ರು ಅಷ್ಟು ಮಾಡಿದ್ರು, ಇವರಷ್ಟು ಮಾಡಿದ್ರು, ಮಿಕ್ಕಿದ ಎತ್ಕೊಂತಾರೆ. ಯಾವುದೋ ರಾಮಕ್ಕಪೇಟೆಯಲ್ಲಿ ಹಂಗಾಯ್ತು ಹಿಂಗಾಯ್ತು. ರಾಮಕ್ಕಪೇಟೆಯಲ್ಲಿ ಏನಾಯಿತು? ರಾಮಕ್ಕ ಒಬ್ರಿಗೆ 1 ಎಕರೆ ಮಾಡ್ಕೊಡಿಲ್ಲ. ನಿಮ್ಮ ಪೀಡಲ್ಲೇ ಆಗಿರೋದು. ನಿಮ್ಮ ಪೀಡಲ್ಲಿ ಆಗಿರೋದಕ್ಕೇ ಸುಜಾತ ಮೇಡಮ್ ಅವರು ಇವಾಗ ತಹಸೀಲ್ದಾರ್ ಮೇಲೆ ಕೇಸ್ ಹಾಕಿರೋದು ಅವರು ಅಷ್ಟೇ ತಂದಿರೋದು. ಸುಮ್ಮನೆ ರಾಮಕ್ಕ ಹೇಳ್ಬಿಡೋದು. ಯಾರೋ ಸಿಕ್ಕಿದ್ದಾರೆ ಪಾಪ ಅಂದರೆ ರಾಮಕ್ಕ ಮೇಲೆ ಹೇಳ್ಬಿಡೋದು. ಮಾಡೋದು ಇವರು. ನಿನ್ನೆ ಒಂದು ಗ್ರಾಮಾಂತರದಲ್ಲಿ ನಾನು ಎಲ್ಲರೂ ವಿಲೇಜ್ಗಳಲ್ಲಿ ಎಲ್ಲರೂ ಕುಡಿಯೋ ನೀರು ಸೌಲಭ್ಯ ಮಾಡಬೇಕು ಅಂತ ಘಟಕಗಳು ತೆಗಿತಾ ಇದ್ದಾರೆ. ಆ ಘಟಕ ಓಪನ್ ಮಾಡೋಕ್ಕೆ ಹೋದರೆ ಕೊಳಚೆ ನೀರು ಬರ್ತಾ ಇದೆ. ಅವಾಗ ಕಾಮಗಾರಿ ಎಲ್ಲ ಕೊಳವೆ ತಾನೆ ಎಲ್ಲನೂ. ಒಂದು ರೋಡ್ ನ್ಯಾಯವಾಗಿಲ್ಲ. ನೋಡಿ, ಗೀತಾ ರೋಡಿಂದ ಬಾಂಡಲ್ಲಿವರೆಗೂ 6 ತಿಂಗಳಾಯ್ತು ರೋಡಕ್ಕೆ. ಅದು ಕಾಮಗಾರಿನೇ ಕಲ್ಪ. ಆ ಸರ್ಕಲ್ ಇತ್ತು, ಆ ಸರ್ಕಲ್ ಹೊಡೆದಿಟ್ಬಿಟ್ರು. ಒಂದು ವೇವ್ ಹಾಕಿದ್ರು. ಅಲ್ಲಿ ನೋಡಿ, ಪಾಂಡ್ಪಳ್ಳಿ ಹೋಗೋವಾಗ ಡಬಲ್ ಸ್ಟೆಪ್ ಥರ ಇದೆ ಇದು ರೋಡು. ಅಷ್ಟು ಫಸ್ಟ್ ಟೆಂಡರ್ ಹಾಕೋವಾಗ, ಕಾಮಗಾರಿ ನಡೆಯೋವಾಗ ಫಸ್ಟ್ ಬೋರ್ಡ್ ಹಾಕಬೇಕು. ಎಲ್ಲಿಂದ ಎಲ್ಲಿಗಾಗಿದೆ, ಎಷ್ಟು ಶಾಂಕ್ಷನ್ ಆಗಿದೆ, ಎಷ್ಟು ದಿನದಲ್ಲಿ ಮಾಡ್ತೀವಿ ಅಂತ. ಇದುವರೆಗೂ ಯಾವ್ದನ್ನ ಈಗ 10 2 ಬೀಳಿತಾರಲ್ಲ ಮೇಡಮ್, ಇದು ಒಂದು ಬೋರ್ಡನ್ನು ಹಾಕಿದ್ದಾರೆ ಎಲ್ಲನ. ಬೇರೆಯವ್ರಿಗೆ ಟೆಂಡ್ರು, ಕೋಲಾರ, ಬೆಂಗಳೂರು ಆ ಕಡೆ ಹೋಗ್ಬಿಡ್ತಾರೆ. ಹಿಂಗೆ ಈಗ KGF ಅಲ್ಲಿ ಟೆಂಡರ್ ಇಲ್ವಾ? ಕೋಲಾರ ಡಿಸ್ಟಿಕ್ ಯಾರು ಇಲ್ವಾ? KGF ಅವ್ರು ಯಾರು ಇಲ್ವಾ? ಇದೆಲ್ಲ ಮೇಡಮ್ ಅರ್ಥ ಮಾಡ್ಕೊಂಡು ಫಂಡ್ ತಗೊಂಬರ್ತಾ ಇದ್ದು ದೊಡ್ಡದಲ್ಲ. ಅದು ಫಂಡ್ ಕೆಲಸ ನಡೀತಾ ಇದೆ ಅನ್ನೋದು ದೊಡ್ಡದು. ನೀವೇನು ವಿವೇಕನಗರಲ್ಲಿ ಇದ್ದೀರಾ, ಎಷ್ಟು ಸಲ ಪಾಂಡ್ಪಳ್ಳಿಗೆ ಹೋಗಿ ಬಂದಿರ್ತಾರೆ. ರೋಡ್ ಗೊತ್ತಾಗಲ್ವ ನಿಮಗೆ ಕಾಮಗಾರಿ ಹೆಂಗೆ ನಡೀತಾ ಇದೆ ಅಂದ್ಬಿಟ್ಟು? ಅಲ್ಲಿ ಐಮಾಸ್ ಲೈಟ್ಗೆ 6 ತಿಂಗಳಾಯ್ತು ಕಿತ್ತಾಕಿದ್ದ. ನಾನು 10 ಸಲ ಬರತ್ತೆ ಫೋನ್ ಮಾಡಿದ್ದೀನಿ. ಅದು ನಾ ಇವತ್ತು ಹಾಕ್ತೀನಿ, 4 ಹಾಕ್ತೀನಿ, ಇವತ್ತಿಗೆ 4 ಹಾಕ್ತೀನಿ. ಹೆಂಗಿದೆಲ್ಲ? ಯಾರು ಕೇಳದೆ ಇದ್ರೆ ಕೇಳೋದಕ್ಕೆ ಯಾರು ಅಡುಗೆ ಒಳ್ಳೆಯದು ಜನಗಳು ಮಾತಾಡ್ತಾರೆ. వాళ్ళు ಏನು చేస్తారు, ಇವರು ಅಡುಗೆ ಒಳ್ಳೆಯದು, వాళ్ళు ಇಷ್ಟಾಂಗ చేసుಕೊಂಡ್ಬೋತಾರು ಅಂತ. ಫುಲ್ ಮಾರ್ಕೆಟ್. ಅದನ್ನು ಏನು ಪರ್ಮಿಷನು ಇಲ್ಲ, ಏನಿಲ್ಲ, ಹೊರದಾಕ್ಬಿಟ್ಟು ಎಷ್ಟೋ ಜನ ಬಡವರು ಬದುಕ್ತಾ ಇದ್ರು. ನೀವು ಅಲ್ಲ ಆದಮೇಲೆ ಅವ್ರು ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಲೆಟ್ರ್ ಕೊಟ್ಟು 6 ತಿಂಗಳಾದಮೇಲೆ ಖಾಲಿ ಮಾಡಿ ಹೊಡ್ಸ್ಬೋದಾಗಿತ್ತಲ್ಲ. ಅದಕ್ಕೆ ಈ ವಾರದಲ್ಲಿ ಇನ್ಸ್ಪೆಕ್ಷನ್ ಬರ್ತಾರೆ ಬೆಂಗಳೂರಿಂದ. ಈ ಥರ ಮಾಡ್ಕೊಂಡ್ರೆ ಇದೆಲ್ಲ ಪ್ರತಿಭಟಿಸಿ ನಾವು 5ನೇ ತಾರೀಕು 8ನೇ ತಿಂಗಳು ಈ ಬುಧವಾರ ಬಹುತೇಕ ಪ್ರತಿಭಟನೆ ಸುರಸ್ಮಾನ್ ಸರ್ಕಲಿಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಸ್ಟೇಷನ್ ಹೋಗಿ ಅಲ್ಲಿ ಧರ್ನಾ ಕೂತ್ಕೊತೀವಿ. ಇದು ಮುಖ್ಯ ಉದ್ದೇಶ. ಆದರೆ ಏನಂದರೆ ಮೇಡಮ್ ಅವರು ನಮ್ಮ ಗೌರ್ಮೆಂಟ್ ಇದೆ ಅಂದ್ಬಿಟ್ಟು ಫಂಡ್ ತಗೊಬರೋದು ದೊಡ್ಡದಲ್ಲ, ಕೆಲಸಗಳು ನಡೀತಾ ಇಲ್ಲ. ಆ ಭರತ್ ಅನ್ನೋರಿಗೆ ಯಾವುದೋ ಟೆಂಡರ್ ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ ಇಷ್ಟೊಂದು 35 ವಾರ್ಡ್ಗೆ ಇಷ್ಟೊಂದು ಏನೋ ಟೆಂಡರ್ ಕೊಟ್ಟಿದ್ದಾರೆ. ಅವ್ರು ಇದುವರೆಗೂ ಭರತ್ ಒಂದು ದಿನ ಬಂದು ಒಂದು ಸರ್ವೆ ಮಾಡಿಲ್ಲ. ಅದರಲ್ಲಿ ನಮ್ಮ ಮನೆಯೆಲ್ಲ ಚೆಕ್ ಮಾಡಿದ್ದೀವಿ ನಾವು, ನಿಮಗೂ ಗೊತ್ತಿದೆ ಎಲ್ಲರಿಗೂ. ಅದ್ರಲ್ಲಿ ಮೋಟ್ರುಗಳೇ ಇಲ್ಲ. ನನ್ನ ಕನ್ನಡ ಸರ್ಕಲ್ ಸೊನ್ನಪುರ ಸರ್ಕಲಲ್ಲಿ ಅದೆತ್ತಿ 6 ತಿಂಗಳಾಗ್ತಾಯಿದೆ. ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ನಿನ್ನೆ ಕೂಡ ಭರತ್ ಫೋನ್ ಮಾಡಿ ಹಾಕ್ಬಿಡ್ತೀವಿ. ನಾನು ಅಲ್ಲಿ 15 ದಿವಸ ಇದೆ ಮಾಡ್ತಾಯಿದ್ದೆ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ? ಎಂದು ಬೇರೆ ಅವ್ರು ಅಷ್ಟು ಎಕರೆ ಮಾಡ್ಬಿಟ್ಟು ಯಾರು ಎಕರೆ ಮಾಡ್ಕೊಂಡಿದ್ದಾರೆ ಇಲ್ಲಿ? ನೀವು ಮಾಡ್ಕೊಡ್ತಾರೆ, ಬೇರೆಯವ್ರ ನೀವು ಮಾಡ್ಕೊಡ್ತಾ ಇದ್ದೀರಾ. ರಾಮಕ್ಕ ಮೇಲೆ ಹೇಳ್ಬಿಡ್ದು ಆ ಪೀಡಲ್ಲಿ ಆಗಿದ್ರು. ರಾಮಕ್ಕ ಪೀಡಲ್ಲಿ ಹೆಂಗಿದ್ರು? ಆಯಮ್ಮ ಇನ್ನೋಸೆಂಟು, ಏನು ಕೆಲಸ ಇದೆ ಅದು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಥರ ಬಂದು ಅಲ್ಲಿ ತಿನ್ನೋದು ನಿಂತರು ಅಂತ ಮಾಡಿಲ್ಲ ಎಂಬ ಪಾಪ ಆಯಮ್ಮ ಮೇಲೆ ಗೋಬಿ ಕೊಡಿಸೋದು.
ಈಗ ಮೊನ್ನೆ ಏನೋ ಅಂತ ಹೇಳಿದ್ದಾರೆ, ತಮಗೆ ಅವರು ಅಲ್ಲೇನೋ ಒಂದು ಜಾಗ ಹಿಡಿದುಬಿಟ್ಟಿದ್ದಾರೆ ಅಂತೇಳಿ ಅವ್ರು ದುಡ್ಡು ಕೊಟ್ಟು ತಗೊಂಡಿರೋದು ಅದು. ಯಾರು ಯಾವುದು ಇವ್ರು ಏನಾಗಿದೆ ಅಂದರೆ ಇಷ್ಟು ದಿನ ಏನು ಬರಲ್ಲ ಇವಲ್ಲ, ಅವ್ರು ತಗೊಂಡ್ಬಿಟ್ರು ತಿಂದರು ಅಂತ. ನಾವು ಯಾವಾಗ ಇವ್ರ ಮೇಲೆ ನಾವು ಹೇಳಕ್ಕೆ ಹೋದ್ವೋ, ನಾವು ಅಬ್ಜೆಕ್ಷನ್ ಮಾಡಕ್ಕೆ ಹೋದ್ವೋ ಎಲ್ಲಾದ ಮೇಲೇನು, ಆವಾಗ ಏನು ಮಾಡ್ತಾರೆ, ಇವ್ರು ಏನೋ ಒಂದು ಇಷ್ಟು ದಿನ ಸುಮ್ಮನೆ ಇದ್ಬಿಟ್ರು. ಇವಾಗ ಅವ್ರು ಹಂಗೆ ಮಾಡಬೇಡಿ, ಇವ್ರು ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ. ಏನು ನ್ಯಾಯ ಇದೆಲ್ಲ? ಅವಾಗ ನಾವು ಏನು ಮಾಡಿದ್ರು ಕೇಳಿದ್ರೆ ಇದ್ರೆ ನಾವು ಒಳ್ಳೆಯವ್ರು ನಾವು ಅಲ್ವಾ? ಅದರಿಂದ ನಾವು ಪ್ರತಿಭಟನೆ ಮಾಡೋದಕ್ಕೆ ನಾವು 5ನೇ ತಾರೀಕು 8ನೇ ತಿಂಗಳು ಬುಧವಾರ ರೆಡಿ ಮಾಡಿದ್ದೀವಿ. ಒಂದು 1000, 5,000, 6,000 ಜನ ನಾವು ಸೇರಿಸ್ತೀವಿ. ಯಾಕಂದರೆ ಜನರು ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಪಾಪ. ರೇಷನ್ ಕಾರ್ಡ್ ಇಲ್ದಿರಾ, ಪಿಂಚಣಿ ಇಲ್ದಿರಾ ಮಾಡ್ತಾರೆ. ಕೇಳಿದ್ರು ಹೇಳೋದು, ನಿಮ್ಮ ಮಗಕ್ಕೆ ಆ ಮಗನಿಗೆ 1.5 ಲಕ್ಷ ಬರ್ತಾ ಇದೆ, ನಿಮ್ಮ ಪೇಮೆಂಟ್ 1.5 ಲಕ್ಷನ ಬರಲಿ, 2 ಲಕ್ಷನ ಬರಲಿ, ಅವನಿಗೆ ಕಿತ್ತಾಕ್ರಿ. ಈ ತಂದೆ ತಾಯಿ ಕೊಡಿ ರೇಷನ್ನು, ಅವ್ರ ಬಾಯಿ ಮೇಲೆ ಕೊಡಿದ್ದೀರಾ? ಪಿಂಚಣಿ ಪಾಪ, ಪಿಂಚಣಿ ತಂದೆ ತಾಯಿ ಅವ್ರು ಏನು ಮಕ್ಕಳು ಯಾರು ಸಾಕಲ್ಲ ಈ ನಡುವೆ. ಅವ್ರೇನೋ ಬಂದಾಗ ಎಷ್ಟು ಜನ ಎದುರು ನೋಡ್ತಾರೆ ಗೊತ್ತಾ? ನನಗೆ ಗ್ರಾಮಾಂತರದಲ್ಲಿ ಒಬ್ರು ಹೇಳ್ತಾರೆ, ನೆನ್ನೆ ಎಷ್ಟೋ ಜನ ಪಿಂಚಣಿ ಬಂದಿಲ್ಲ, ಮಾತ್ರ ತೀರಿಸ್ಕೊಳ್ಳೋದು ನೀವು. ನಮ್ಮ ಕಾರ್ಯಕರ್ತರು ಒಬ್ಬರು 500 ರೂಪಾಯಿ ಕೊಟ್ಟಿದ್ದಾರೆ. ಗೊತ್ತಿದ್ದು ಇಷ್ಟ ಆದರೆ ಗೊತ್ತಿಲ್ಲದಿರೋ ಎಷ್ಟಾಗಿರುತ್ತೆ. ಯಾಕೆ ಹೊಡಿತೀರ ಬಡವರು ಹೊಟ್ಟೆ ಮೇಲೆ? ಟೆಂಡರ್ ಕರಿತೀರಾ? ಒಂದು ಟೆಂಡರು ಕರೆದಿದ್ದೇ ಇಲ್ಲ, ಯಾವುದೂ ಇಲ್ಲ. ಅವರಷ್ಟೇ ಟೆಂಡರ್ ಹಾಕೋದು, ಅವರೇ ಇದು ಮಾಡೋದು, ಅವರೇ ಮಾಡೋದು. ಒಂದು ಬೋರ್ಡ್ ಇಲ್ಲ ಇನ್ನೂ. ಅದರಿಂದ ನಾವು ಈ 5ನೇ ತಾರೀಕು ಭೌತಿಕ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಜ್ಜಾಗಿದ್ದೀವಿ. ಅದರಿಂದ ಅದನ್ನು ನೀವು ನಮಗೆಲ್ಲ ಸಹಕರಿಸಬೇಕು, ನೀವು ಮಾಧ್ಯಮದವರೆಲ್ಲ. ಯಾಕಂದರೆ ನಾವೇನೇ ಮಾಡಿ ನಾವೇನೇ ಹೇಳಿದ್ರೆ ನಿಮ್ಮ ಮುಖಾಂತರನೇ ಎಲ್ಲರಿಗೂ ಜನರಿಗೆ ಹೋಗೋದು. ಅದು ಇದರ ಮುಖ್ಯ ಪಾತ್ರ ನಿಮ್ಮ ಹತ್ರ ಇರುತ್ತೆ. ನಾವೇನು ಮಾತಾಡಿದ್ರೆ ಕೂಡ ನೀವೇನು ಬರೀತೀರಾ, ಇರೋದು ತಾನೇ ಬರೀತೀರಾ. ನಾವು ಇರೋದು ಹೇಳ್ತಾರೆ, ಇದ್ದಿದ್ದೇನು ಹೇಳಿಲ್ಲ ನಾವೇನು. ಅದರಿಂದ 5ನೇ ತಾರೀಕು 8ನೇ ತಿಂಗಳು ಒಂದು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆಲ್ಲ ದಯಮಾಡಿ ಎಲ್ಲರೂ ಧನ್ಯವಾದ. ஒரு 10 பேர் ஒரு குறிப்பிட்ட ஏரியாவில், அதுவும் நல்ல ஸ்பாட்டாக நல்லா வசதி வாய்ந்த ஏரியாவில் போயிட்டு அங்கே போயிட்டு அவங்ககிட்டயே போயிட்டு இது நாங்கள் பண்ணல, சென்ட்ரல் கவர்மெண்ட் பண்ணாங்க. சரி, சென்ட்ரல் கவர்மெண்ட் பண்ணாங்க. ஸ்டேட் கவர்மெண்ட்டில் இருக்கீங்களா, நாங்கள் 5 kg அரிசி கொடுக்குறோம்ல, அந்த கேன்சல் பண்ணி நீங்கள் 10 kg அரிசி கொடுக்குறேன்னு சொன்னீங்களா, அந்த கொடுங்க. அரிசிக்காக வேண்டியில் அந்த ரேஷன் கார்டு எத்தனோ பேர் வாழ்க்கைக்கு வந்து ஆயுஷ்மான் பாரத் கார்டு வந்து அதில் தான் கனெக்ட் ஆகிருக்குது. அதில் அவங்க எவ்வளோ பேர் ஏழைப்பட்டவங்க வந்து இறந்துருக்குறாங்க அந்த கார்டு வந்து யூஸ் இல்லாதனால, கேன்சல் பண்ணதுனால. அதனால் வந்து காங்கிரஸ் நண்பர்களை கேட்டுக்கிறேன், நாளைக்கு எந்த மூச்சையை வச்சுக்கிட்டு நீங்கள் போய் ஓட்டு கேட்குவீங்க? எந்த மூச்சையை வச்சுன்னு கேட்குவீங்க? எல்லாம் நம்ம அண்ணன் தம்பி நம்ம ஊருக்கார் தான். அவங்களுக்கு அந்த ரேஷன் கார்டு இல்லைன்னு அவங்களுக்கு போய் நீங்கள் சொல்கிறீங்க இது போல் ஸ்டேட் கவர்மெண்ட் தப்பு இல்லை, சென்ட்ரல் கவர்மெண்ட் தான் சொல்லிச்சின்னு சொல்லிட்டு. சென்ட்ரல் கவர்மெண்ட் வந்து வெறும் வந்து உங்களுக்கு அரிசி சப்ளை பண்ணுற வேலை தான். உங்களுக்கு என்ன டிபார்ட்டுக்கு அது கொடுக்குற வேலை தான். இந்த இவனு கேன்சல் பண்ணுற அவனு கேன்சல் பண்ணுற வேலை வந்து சென்ட்ரல் கவர்மெண்ட் இல்லை, அது வந்து ஸ்டேட் கவர்மெண்ட் தான். உங்களுக்கு எல்லாருக்கும் தெரியாது, ஸ்டேட் கவர்மெண்ட் தான் வந்து கார்டு வந்து அத்தாரிட்டி கொடுக்குற அத்தாரிட்டி. சரி, கேன்சல் பண்ணுறது வந்து அவங்க தான் அத்தாரிட்டி. அதனால் வந்து பொய் பிரச்சாரம் தயவுசெய்து காங்கிரஸ் பண்ணாதீங்க. இந்த 1000 ரூபாய் பென்ஷன் கொடுக்கறதுனால வந்து உங்கள் கவர்மெண்ட் ஒன்று கவுந்து போகிறதில்ல. ஃபுட் மினிஸ்டர் நீங்கள் தான், உங்கள் அப்பா தானே, சொல்லுங்க, அவங்ககிட்ட பேசுங்க. அதிகாரம் இருக்குது. அதிகாரம் என்னத்துக்கு? ஏழைகளுக்காக தான் அதிகாரம். அதை விட்டு இதை அவங்க பண்ணிட்டாங்க, இவங்க பண்ணிட்டாங்க, சின்ன பிள்ளை தனமாக பண்ணுறது வந்து காங்கிரஸ்கார் விட்டுடணும். தயவுசெய்து உங்களை கேட்குற எல்லாம் நம்ம ஊருக்காருக்கு நம்ம சப்போர்ட் பண்ணோம். கட்சி பாகுபாடு விட்டு தயவுசெய்து வந்து ஏழைகளுக்கு ஹெல்ப் பண்ண பாருங்க. இன்றைக்கி கூட நீங்கள் போய் அந்த மீட்டிங்கில் பார்த்தீங்கன்னா இது தான் நடக்கும். நீங்கள் வந்து இவ்வளோ சம்பளம், உங்கள் பிள்ளை இவ்வளோ சம்பளம் அப்போ நீங்கள் சொல்கிறது பார்த்தா எந்த பிள்ளையும் சம்பளம் வாங்கக்கூடாது, ஏழையாகவே இருக்கணும், அவங்க வந்து முன்னேறக்கூடாது. கொடுங்க 5 kg அரிசினால என்ன போயிட்டு போகுது? உங்களுக்கு என்ன போயிட்டு போகுது சொல்லுங்கள்? எவ்வளோ நீங்கள் பார்த்தீங்களா அந்த ரோட்டில் அந்த லாரியில் வரும்போது எவ்வளோ அரிசி கீழே கொட்டிடுது டிரான்ஸ்போர்ட் டைமில். அந்த அரிசி கூட இல்லை நம்ம ஊர் ஜனங்கள். எவ்வளோ கர்நாடகா ஃபுல்லாக எத்தனோ லட்சம் காடுகளை வந்து கேன்சல் பண்ணிடுறாங்க. எதனால்னா அந்த 5 ஸ்கீமை வந்து கொடுக்க முடியல இவங்களால. அந்த 5 ஸ்கீம் கொடுக்க முடியாதனால வந்து இது போல் போய் சொல்லுன்னு சென்ட்ரல் கவர்மெண்ட் மேலே வச்சுக்கின்னு இது போல் நாடகம் நடிச்சுருக்கிறாங்க. தயவுசெய்து காங்கிரஸ்காரங்க அதுக்கு மரியாதைங்க. தயவுசெய்து நெக்ஸ்ட்டு ஓட்டு நீங்கள் இல்லை யாருமே போய் கேட்க முடியாது. ரேஷன் கார்டு வந்து ஒரு மெயின், பென்ஷன் ஒரு வீட்டுக்கு ஒருத்தர் தான் இருக்கிறாங்க. அதனால் தயவுசெய்து ஏழைகளுக்கு ஹெல்ப் பண்ணணுன்ட்டு காங்கிரஸ்காரர் கேட்டு